ಬಂದಿದ್ದ ದಿನ ಒಂಥರ ಬೇಜಾರಾದಂಗೆ ಆಗೋದು. ಏನಂತಾರೋ ಏನೋ, ಈ ಊರಲ್ಲಿ ಯಾರು ಏನಂತಾರೋ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಕರೀನಾ. ಆದರೆ ಇವತ್ತು ನನಗೇನು ಅದೆಲ್ಲ ಏನು ಭಯ ಇಲ್ಲ. ಯಾರಿಗೇನ ಅನ್ಕೊಂಬ್ಲಿ ಬಿಡತ್ಲಾಗೆ, ನಾವು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ನನಗೇನು ಇವಾಗ ಭಯ ಇಲ್ದಂಗೆ ಓಡಾಡ್ತೀನಿ. ನಾನು ಅದಕ್ಕೆ ಹೇಳಿದ್ದು ಬಂದಾಗಿಂದ ಬರ್ರಿ ವಾಕ್ ಹೋಗಿ ಬರೋಣ ಅಂತ. ಮನೇಲೇ ಇದ್ದು ಇದ್ದು ಬೇಜಾರಾಗುತ್ತೆ. ಅದಕ್ಕೆ ನೀವು ಓಡಾಡ್ಕೊಂಡು ಬಂದ್ರೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಅನ್ನೋರೆಲ್ಲ ಬಂದು ಯಾರು ಅನ್ನ ಹಾಕಲ್ಲ. ಯಾರಾದ್ರೂ ಕೇಳಿದಾರೆ ಅಂತಂದ್ರೆ ಸರಿಯಾಗಿ ಹೇಳ್ತೀನಿ ತಗ. ನಾನು ನೆಟ್ಟಗಿದ್ದೆ, ಆದರೆ ಆ ಋತು ನೆಟ್ಟಗಿರಲಿಲ್ಲ. ಇನ್ನೇನು ಮಾಡೋದು, ನನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿರೋಣ ಅಂತೇಳಿ ನನ್ನ ಪಾಡಿಗೆ ನಾನು ಬಂದಿದ್ದೀನಿ ಅಂತೇಳಿ ಹೇಳ್ತೀನಿ ಅಷ್ಟೇ. ಇನ್ನೇನು ಮಾಡೋಣ ಹೇಳು. ಅಲ್ಲ, ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ನೀನೇ ಯೋಚನೆ ಮಾಡು ಕರೀನಾ. ಅವಳೇ ನನ್ನ ಕಳಿಸ್ಬಿಟ್ಲು ಮನೆಯಿಂದ ಆಚೆನೆ. ಅದಕ್ಕೆ ಬಂದ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅನ್ನು. ತಲೆ ಕೆಡಿಸ್ಕೊಬೇಡ, ನೀನು ಎದ್ರಕಳಕ್ಕೆ ಹೋಗ್ಬೇಡ. ಬಂದಿದ್ದೀನ ನೋಡು ಪಾಪ, ನೀನು ಅಲಾಸಿ ಲಾಸಿ ಸೆನ್ಸಿಂದಿಗೆ ಆಸಿ ಬಂದಿದ್ದಾಯ್ತು. ಯಾರೇನಂತಾರೋ ಏನೋ ಎತ್ತ ಅಂತೇಳಿ ನೀನಂತೂ ಪಾಪ ಹಂಗೆ ನೋಡ್ಕೊಂಡು ಬಂದಿದ್ದಾಯ್ತು. ಇವಾಗ ಯಾಕೆ ತಲೆ ಕೆಡಿಸ್ಕೊಂತೆ? ಮನೆಗೆ ಒಳಗೆ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಇರೋಕ್ಕಾಗಲ್ಲ ಬಿಡು, ಹೋಗ್ಲಿ. ಒಟ್ಟಿನಲ್ಲಿ ನಾವಿಬ್ರು ಚೆನ್ನಾಗಿರ್ಬೇಕು ಅಷ್ಟೇನೆ. ಎಲ್ಲರ ಮುಂದೆ, ಅನ್ನೋರ್ ಮುಂದೆ, ಆಡೋರ್ ಮುಂದೆಲ್ಲನ ನಾವಿಬ್ರು ಚೆನ್ನಾಗಿರ್ಬೇಕು. ಕರೀನಾ, ನನಗೂ ಅದೇ ಇರೋದು. ನಾನು ಚೆನ್ನಾಗಿರ್ಬೇಕು. ಆ ಋತು ನನ್ನೇ ಮನೆಯಿಂದ ಆಚೆ ಕಳಿಸೋಳಲ್ಲ, ಒಟ್ಟಿನಲ್ಲಿ ಅವಳ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನನಗೂ ಆಸೆ ಇರೋದು. ಇನ್ನೂ ಬಂದಿಲ್ಲ ಈ ಜಯಮ್ಮ. ಅಲ್ಲೇ ಸೇರ್ಕೊಂಡವಳೆ ಅನ್ಸುತ್ತೆ. ಇವ್ರು ಬೇರೆ ಹೋಗ್ಯವ್ರಂತೆ, ಮಾನ್ವಿತಾನು ತನ್ವಿತಾ. ಯಾರು ಎಲ್ಲಿಗಾದ್ರೂ ಹೋಗ್ಲಿ ಬಾ. ಇವಾಗ ಒಟ್ಟಿನಲ್ಲಿ ನಾವು ಚೆನ್ನಾಗಿರೋದು ನೋಡ್ಕೋಬೇಕು. ಯಾರ ಬಗ್ಗೆನೂ ಚಿಂತೆ ಮಾಡೋದು ಬೇಡ. ಯಾವ ಮಾನು ಬಗ್ಗೆನೂ ಚಿಂತೆ ಮಾಡೋದು ಬೇಡ, ತನ್ವಿ ಬಗ್ಗೆನೂ ಚಿಂತೆ ಮಾಡೋದು ಬೇಡ, ಯಾರ ಬಗ್ಗೆನೂ ಚಿಂತೆ ಮಾಡೋದು ಬೇಡ ಕರೀನಾ ಇವಾಗ. ಅಷ್ಟೇ, ಮತ್ತೆ ನಾವು ಚೆನ್ನಾಗಿದೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಫಸ್ಟ್ ನಾವು ಚೆನ್ನಾಗಿದ್ದೀವಾ, ನಾವು ಚೆನ್ನಾಗಿರ್ಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ಬೇಕು. ನಾವೇ ಚೆನ್ನಾಗಿಲ್ಲ ಅಂತಂದ್ರೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿ ಏನಾಗೋದು ಏನೈತಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ನಡೀರಿ, ಓಡಾಡ್ಕೊಂಡು ಬರೋಣ. ಬಂದ್ರೇನು ಚೈತ್ರಮ್ಮ ಅಂತನು ಬಾಯಿಗೆ ಬಂದಂಗೆ ಬೈಕೆ ಮಾಡ್ಕಣೆ ಕರೀನಾ. ನಿನ್ನೂ ಪ್ರವೀಣು ಇಲ್ಲಿಗೆ ಬೇರೆ ಬಂದಿರೋದನ್ನ ಋತು ಫೋನ್ ಮಾಡಿ ಅವ್ರ ಅಮ್ಮನ ಕೊಟ್ಟು ಹೇಳವಳೆ. ದಿನ ಬೇಕಾ? ಇಷ್ಟೊತ್ತಿಗೆ ಯಾವಾಗಲೂ ಹೇಳಿರ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಮಾತಾಡ್ಲಿ ಬಿಡ್ರಿ ಅಜಂಟಿ, ಅದೆಷ್ಟು ಮಾತಾಡ್ತಾರೆ ನೋಡೋಣ. ಅಲ್ಲ ಇದ್ದಾಳ ಇವಾಗ, ಅವಳ ಎದುರಿಗೆ ಹೋಗ್ತೀವಿ, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅತ್ತೆ ಎದುರಿಗೆ ಹೋಗ್ತೀನಿ, ನಡಿ ಹೋಗೋಣ. ನಮ್ಮ ಅತ್ತೆ ನೋಡ್ಲಿ ಅಂತಲೇ. ಆ ಅತ್ತೆ ನನಗೆ ಹೆಂಗೆ ಹೊಡೆದಿತ್ತು ಅಂದರೆ ನಿಜವಾಗ್ಲೂ ಕರೀನಾ, ನನಗೆ ಅಷ್ಟು ಹೊಡೆದಿತ್ತು. ತುಂಬ ಬೇಜಾರಾಗ್ಬಿಟ್ಟೈತೆ ಆ ಅತ್ತೆ ಮೇಲೆ ನನಗೆ. ಆ ಅತ್ತೆ ಮುಂದೆನೇ ಹೋಗ್ಬೇಕು ನಾನು. ಯಾಕೆ ಹೆದರ್ಕೋಬೇಕು? ನಾನೇನು ಹೆದರ್ಕೊಳ್ಳಲ್ಲ. ಹೆದರ್ಕೊಂಡವನೇ ಹೊರಕ್ಕೆ ಬಂದಿಲ್ಲ, ಕಳ್ಳ ಅಂತವ್ ಇಂಥವ್ ಅಂತೇಳಿ ಮಾತಾಡ್ತಿತ್ತು. ಬೈಕೆಂಬ್ತಿದ್ಲು. ನೋಡು ಇಲ್ಲಿಗೆ ಬಂದವನಂತೆ, ಇನ್ನೆಂತಾರಿರ್ಬೇಕು ಇವಳು, ಇನ್ನೆಂತಾಳಿರ್ಬೇಕು ಇವಳಿಗೇನೋ ಗ್ರಾಚಾರ ಹಂಗೆ ಹಿಂಗೆ ಅಂತ ಬೆಳಗ್ಗೆಯಿಂದ ಬೈಕೆಂಬ್ತಿದ್ಲು ಕರೀನಾ. ಬೆಳಗ್ಗೆಯಿಂದಲೂ ಬೈಕೆಂಬ್ತಿದ್ಲು ನಿನ್ನ. ಅವಳಿಗೇನೋ ಗ್ರಾಚಾರ. ಪ್ರವಿಯವ್ರ ಇನ್ಮೇಲೆ ಏನೋ ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇ. ನಾವು ಇನ್ಮೇಲಿಂದ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಾವು ಯಾರ ಮನೆ ಬಾಗ್ಲಿಗೂ ಏನು ಹೋಗಲ್ಲ. ನಾನೇ ನಾಯಮ್ಮನ ಮನೆ ಬಾಗ್ಲಿಗೇನು ಹೋಗಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ. ಇವಾಗ ಅಯ್ಯೋ ನೀನು ನಮ್ಮ ನಂದವ್ರು ಆಡ್ದವ್ರೆಲ್ಲನೂ ನಮ್ಮ ಹತ್ರನೇ ಬರಬೇಕು, ಹಂಗಿರ್ತೀವಿ. ನಡಿ ಪ್ರವಿಯವ್ರೆ, ಅಲ್ಲಾಸಿನೇ ಹೋಗೋಣ. ನೋಡ್ಲಿ ನಿಮ್ಮ ಅತ್ತೆ ಅದೇನು ಮಾಡ್ತಾಳೆ ನೋಡೋಣ. ನನಗೆ ನಾನು ಭಯ ಇಲ್ಲ. ನಾನು ಯಾಕೆ ಎದ್ರುಕಮ್ಮನ? ನನಗೆ ಯಾಕೋ ಬೇಜಾರಾಗಿ ನಾನು ಹೊರಗೆ ಬಂದಿಲ್ಲ ಅಷ್ಟೇನೆ. ಯಾಕೆ ಹೊರಗೆ ಬಂದಿಲ್ಲ ಎದ್ರುಕೊಂಡವನೇ ಅಂತಂದ್ರೆ ನಾನು ಎದ್ರುಕೊಂತೀನಿ. ಇವಾಗ ನೋಡಿ ನಮ್ಮ ಅತ್ತೆ ಮುಂದೆನೇ ಹೋಗ್ತೀನಿ. ಅದೇ ಏನು ಮಾಡುತ್ತೆ ನೋಡೋಣ. ಅಲ್ಲ ಹಸಿನ ಹೋಗ್ರಿ, ಅಲ್ಲಿ ನಿಂತ್ಕೊಂಡವಳೆ. ಅಲ್ಲಾಸಿನೇ ಹೋಗ್ರಿ. ನೋಡ್ದ ಕಳ್ಳ ಎದ್ರುಕೊಂಡವನು ಹೊರಕ್ಕೆ ಬಂದಿಲ್ಲ ಅಂತೇಳಿ ಬೈಕೊಂಡಿರೋದ. ಈ ಚೈತ್ರನ್ಗೆ ಇನ್ನೆಷ್ಟು ಇರಬೇಡ. ಅಬ್ಬಬ್ಬ ಭಾರಿ ಇದ್ದಾಳೆ ಈ ಅಮ್ಮ. ಅಲ್ಲ, ನಾನು ಏನೋ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಭಾರಿ ಇದ್ದಾಳೆ. ಇವಾಗ ಏನಾದ್ರೂ ನನ್ನ ಸುದ್ದಿಗೆ ಬಂದ್ರೆ ನಾನೇನು ಕೇಳಲ್ಲ. ಓಹೋ, ಏನೋ ಒಂದೆರಡು ದಿವಸ ಇಟ್ಕೊಂಡವಳೆ, ಮನೆಗೆ ಕರ್ಕೊಂಡು ಹೋಗಿ ಒಂದೆರಡು ದಿವಸ ನೋಡ್ಕೊಂಡ್ಳು. ನನ್ನ ಮಾತ್ರಕ್ಕೆ ಅವಳು ಹೇಳ್ದಂಗೆ ಕೇಳ್ಕೊಂಬಿಟ್ಟು ಇದ್ದು ಬಿಡ್ತಾಳೆ ಈ ಕರಿಯಮ್ಮ ಅಂತ ತಿಳ್ಕೊಬಿಟ್ಟವಳೆ. ಅಯ್ಯೋ, ನನಗೆ ಗೊತ್ತೈತಿ ಯಾರ ಹತ್ರ ಹೆಂಗಿರ್ಬೇಕು, ಯಾವಾಗ ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಇಲ್ಲ ಸೀನೆ ಹೋಗ್ರಿ, ಆಗ ಅಲ್ಲೇ ಇದ್ದಾಳೆ ನೋಡಿ. ಕಮ್ಮ ಅಂತದ್ದೇನಿಲ್ಲ. ನಡಿ ಪ್ರವೀರವ್ರೆ. ನಿನ್ನ ಮಗಳೇ ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಅವಳೇ ಬ್ಯಾಗ್ ತೆಗ್ದ ಕೊಟ್ಲು. ನನ್ನ ಪಾಡಿಗೆ ನಾನು ಬಂದೆ, ಮತ್ತೆ ಎಲ್ಲಿಗೆ ಹೋಗೋಣ ಅಂತನ್ನು. ಬಾರ ನಮ್ಮ ಋತು ಜೀವನ ಹಾಳು ಮಾಡ್ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಅಲ್ಲ, ನಿನ್ನ ಯಾರು ಉಗಳಾರಿಲ್ವೇನೋ ಕ್ಯಾಕ್ರಸಿ? ಥೂ, ಅಲ್ಲ ನಿನಗೆ ಸ್ವಲ್ಪನಾದ್ರೂ ಏನಾದ್ರೂ ಮನ್ಸಿಗೆ ಸ್ವಲ್ಪ ಅನಿಸಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಕಣೋ, ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಏನು ಮಾಡಿದೆ ಅಂತ ಹಿಂಗೆ ಮಾಡ್ತಾ ಇದ್ದೀರಾ? ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ನಾನೇನು ಹಂಗೆ ಮಾಡಿಲ್ಲ. ಅದು ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಮಾಡ್ಕೋಬೋಗಿ ಅಷ್ಟೇ. ನಾನು ಕರೀನನ್ ಜೊತೆ ನೆಮ್ಮದಿಯಾಗಿರ್ತೀನಿ. ಆ ಋತುನಿಗೆ ಮತ್ತೆ ಬುದ್ಧಿ ಹೇಳ್ಬೇಕಾಗಿತ್ತು. ನೀವು ಮಗಳಿಗೆ ಬಂದ್ಬಿಟ್ಟು ಇಲ್ಲೇ ಸೇರ್ಕೊಂಡಿರು, ಬರೀ ಫೋನಲ್ಲಿ ಮಾತಾಡೋದಲ್ಲ. ಮಗಳಿಗೆ ಬುದ್ಧಿ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಮ್ಮ.
ಅಳಿಯಂದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಳಿಯೋನ ಬಗ್ಗೆ ಅಂತೇಳಿ ನೀನು ಹೇಳ್ಬೇಕಾಗಿತ್ತು ಬಂದ್ಬಿಟ್ಟು ಆ ಋತುನ್ಗೆ. ಪ್ರವೀಣನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಪ್ಪ, ಅವ್ನು ಒಳ್ಳೆಯವನು, ಅವನ ಜೊತೆ ಚೆನ್ನಾಗಿರೋ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ವೇನೋ ನಮ್ಮ ಅತ್ತೆನೋ ನಮ್ಮ ಮಾಮ ಹೇಳ್ ಕಳಿಸ್ಲಿಲ್ವೇನೋ ಸೆನಕ್ಕಿರ್ರಿ ಅಂತ ಹೇಳಿ ನನಗೆ ಹೇಳ್ ಕಳ್ಸ್ಯಾವ್ರಿ. ಮಾತಾಡೋದು ನೋಡವ್ನು ಹೆಂಗ್ ಮಾತಾಡ್ತಾನೆ. ಅಲ್ಲ ಕಣ, ನಮ್ಮ ಅತ್ತೆನೋ ನಮ್ಮ ಮಾಮ ಹೇಳಿಲ್ವೇನೋ ನಿನ್ಗೆ ಬುದ್ಧಿ ಹೇಳಿ ಚೆನ್ನಾಗಿರಪ್ಪ ಅಂತ ಹೇಳಿ ಕಳಿಸ್ಲಿಲ್ವೇ ಊರಿಗೆ? ಮತ್ತೆ ಹೋಗಿ ನಿನ್ಗೆ ಇಂಥ ಕೆಲಸ ಮಾಡ್ಕೊಂಡು ಬಂದಿರ ನೀನು, ಅದಕ್ಕೆ ಬ್ಯಾಗ್ ಕೊಟ್ಟು ಹೊರಗೆ ಕಳಿಸಿವಳೆ ನನ್ನ ಮಗಳು. ನೀನು ಯಾಕೆ ಮಾಡ್ಬೇಕಾಗಿತ್ತು ತಿರ್ಗಾ ಇಂಥ ಕೆಲಸ? ಅಲ್ಲ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ಯಲ್ಲ, ನಾಚಿ ಆಗೋದಿಲ್ವ ನಿನಗೆ? ಏನ ನೀನು ಯಾವ ಮಕ್ಕ ಇಟ್ಕೊಂಡಿನ ಓಡಾಡ್ತೀಯೋ? ಅಲ್ಲ ಇವಳ ಜೊತೆ ಕರ್ಕೊಂಡಿನ ಓಡಾಡ್ತಾ ಇದೆಯಲ್ಲೋ? ಜೊತೆ ಕರ್ಕೊಂಡು ಯಾರನ್ನ ಏನು ಅಂತಾರೆ ಎಂಬುದು ಒಂದು ಈಟನ್ನ ಯೋಚನೆ ಮಾಡಿದ್ಯೇನೋ ನೀನು? ಅಲ್ಲ ನೋಡಿ ಹೆಂಗೆ ಎಂಥ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ. ನನಗೆ ಹೇಳೋ ಅಂಥದ್ದೇನಿಲ್ಲ, ನಿನ್ನ ಮಗಳಿಗೆ ಹೇಳ್ರಿ. ನಾನು ಏನೋ ಬಿಡು ಇರ್ತೀನಿ ಅಂತ ಹೇಳಿ ಕೇಳ್ಕೊಂಡೆ. ಅವಳೇನಂದ್ಲು, ಇಲ್ಲ ನೀನು ಇರಬಾರ್ದು ನಡಿ ಅಂತ ಹೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ, ಡೈಲಿ ವೇರ್ ಬಟ್ಟೆ, ಆಫೀಸ್ ವೇರ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ತಗೊಂಡು ಹೋಗ್ಬಿಡು ಪ್ರವಿ ಅಂತ ಹೇಳಿ ಬ್ಯಾಗ್ ಕೈ ಕೊಟ್ಬಿಟ್ರೆ ನಾನು ಮತ್ತೆ ಎಲ್ಲಿಗೆ ಹೋಗೋಣ? ಇನ್ನೇ ನನ್ನ ದಾರಿ ನಾನು ನೋಡ್ಕೊಂಡೆ. ಅವರಾಗಿ ಅವರೇ ಕಲಿಸ್ತಾ ಇದ್ದಾರೆ ನನಗೆ ಇದನ್ನೆಲ್ಲನ. ಅವಳು ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ಅಂದರೆ ಋತು ನನ್ನ ಮೇಲೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಆ ಥರ ನಡ್ಕೊತಾ ಇದ್ದಾಳೆ ಅವಳು. ನನಗಿವತ್ತು ಅವಳ ಬಗ್ಗೆ ಏನು ಹೇಳ್ಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಅಷ್ಟು ಇದನ್ನು ಮಾಡ್ತಾ ಇದ್ದಾಳೆ. ನಾನು ಮಾತಾಡಿದ್ರೆ ಮತ್ತೆ ಯಾಕೆ ಸುಮ್ಕೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಆ ಮಾತುಗಳು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೂ. ನೀವು ಮಾತಾಡಬೇಡಿ, ನೀವು ಮಾತಾಡಿದ್ರೆ ಅಂದ್ರೆ ಸರಿ ಹೋಗಲ್ಲ. ನೀವೇನಕ್ಕೆ ಮಾತಾಡ್ತೀರಾ, ಏನಕ್ಕೆ ಮಾತಾಡ್ತೀರಾ ನೀವು ಅಂತ. ಅಗಳೇ ಯಾಕೆ ಚೈತ್ರಮ್ಮ, ಯಾಕೆ ಅಳಿಯನ್ ಮೇಲೆ ರೋಚಿಗೆ ಎದ್ದು ಬಿಟ್ಟಿದೀಯಾ? ಅದು ಕೇಳ್ದಂಗಿರ್ತಾರೆ. ಇವೆರಡು 3 ದಿನ ಆಗೈತಲ್ಲ, ಬಂದು ಒಳಗೆ ಒಕ್ಕೊಂಡವನಲ್ಲ, ಹೊರಕ್ಕೆ ಬಂದೇ ಇಲ್ಲ. ಅದಕ್ಕೆ ಬೆಳಗ್ಗೆ ಬೈಕೊಂಡು ಓಡಾಡ್ದೆ. ಅದಕ್ಕೆ ಇವಾಗ ಹೇಳಿ ಇವಳು ಕರ್ಕೊಂಬಂದವಳೆ, ಮಾನ ಮರ್ಯಾದೆ ಇಲ್ದವಳು. ನನಗೆ ಯಾಕೆ ಮಾನ ಮರ್ಯಾದೆ ಇಲ್ಲ? ನನಗೇನಕ್ಕಂತೀಯ? ನೀನು ಅಂದೇಡ್ಕೊಂಡು ನನ್ನ ತಲೆ ಕೆಡಿಸ್ತಾವಲ್ಲ, ನೀನು ಅಂದೇಡ್ಕೊಂಡು ನಾನು ಅದನ್ನು ಏನು ಮಾಡೋಕೆ ಹೋಗಲ್ಲ. ನನಗೆ ಹೆಂಗಿರ್ಬೇಕು, ನನಗೆ ಹೆಂಗೆ ಇರಬೇಕು ಹಂಗಿರ್ತೀನಿ ಅಷ್ಟೇ. ಅಷ್ಟೇ, ನಮ್ಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ. ನಾವೇ ಕಾಪ್ರ ಮಾಡ್ಕೊಂಡು ಇರ್ದಾಲ್ದಲ್ಲೇ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ, ದುಡ್ಕೊಂಡು ತಿಂಬಕ್ಕಾಗಲ್ವಲ್ಲ, ಅದಕ್ಕೆ ಇಂಥ ಕೆಲಸ ಮಾಡ್ಕೊಂಡು ಓಡಾಡ್ತೀಯ ಅಷ್ಟೇ ನೀನು. ದುಡಿಯ ಅಂತವ್ರು ಕಷ್ಟಪಟ್ಟು ದುಡಿಯ ಅಂತಾರೆ, ಯಾರು ಇಂಥ ಕೆಲಸ ಮಾಡಲ್ಲ. ನಿನ್ಗೆ ದುಡಿಯೋ ಯೋಗ್ಯತೆ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇದೆಯಾ. ನಿನಗೆ ಅದೇನಾದರೂ ಸ್ವಲ್ಪ ಮನಸ್ಸಿಗೆ ನಾನು ಹಿಂಗೆ ಮಾಡಬಾರ್ದು ಅನ್ನೋದು ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ಇಂಥ ಕೆಲಸಗಳನ್ನೆಲ್ಲ. ಅಲ್ಲ ನಿನಗೆ ಸ್ವಲ್ಪ ಯೋಚನೆ ಮಾಡೋದು ಕಲಿ, ನೀನು ಯೋಚನೆ ಮಾಡಿ ಮಾತಾಡೋದು ಕಲಿ, ಯಾವುದೊಂದು ವಿಚಾರವಾಗಿ ಆಗಲಿ. ಬೇಡ ಅತ್ತ ಚೈತ್ರಮ್ಮ, ಸುಮ್ಕಿರೇ ಅಡಿಯಲ್ಲ. ನಿಮ್ಮ ಮಾಮನ ಕರ್ಕೊಂಬತ್ತೀನಿ, ಅದೇನು ಹೇಳಮಂತೆ ನಿಮ್ಮ ಮಾಮನ ಮುಂದೆ ಹೇಳೋ. ಅದೇನು ಮಾಡ್ಬೇಕು ಅಂತ ಇದೆಯಾ? ಓಹೋ, ಎಲ್ಲ ಬರ್ಕೊಡು. ಇವಾಗ ಏನಿದ್ರು ನಮ್ಮ ಋತಮ್ಗೆಲ್ಲನ ಎಲ್ಲ ಬರ್ಕೊಟ್ಟು ನೀನು ಇರೋದು ಕಲಿ. ನನಗೇನು ಆಸ್ತಿಗಾಗಲಿ ಮನೆ ಎದುರಾಗಲಿ ಯಾವ ದುಡ್ಡು ಕಾಸಿನ ವಿಚಾರದಾಗೆ ಆಗಲಿ ನನಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಬರ್ಕೊಡು. ನನ್ನ ಗಂಡನ ಕರ್ಕೊಬತ್ತೀನಿ ತಡಿಯೋ, ಕೇಳ್ತಾನೆ. ಅವಾಗ ನನ್ನ ಗಂಡಗೆ ಅದೇನು ಹೇಳ್ತೀಯ ಹೇಳೋ ನೋಡೋಣ. ಅಲ್ಲ ಅಕ್ಕ, ನಾನು ಬಿಡಲ್ಲ, ಯಾರು ಏನು ಹೇಳಿದ್ರು ಬಿಡಲ್ಲ. ಅಲ್ಲ ಬಂದು ಇವಳ ಜೊತೆಗೆ ಸೇರ್ಕೊಂಡು ಇಲ್ಲೇ ಇದ್ದಾನೆ ಅಂತ ಅಲ್ಲ ನಮ್ಮ ಕಣ್ಣೆದ್ರಿಗೆ ನೋಡ್ಕೊಂಡು ನಾವು ಹೆಂಗಿರೋಣ ಹೇಳಕ್ಕ? ನಮ್ಮ ಮಗಳಿಗೆ ನೋಡಿದ್ರೆ ಇಂಥದ್ದು ಮಾಡಿ ಬಂದವರಲ್ಲ. ನಮ್ಮ ಋತಮ್ಮ ಎಷ್ಟು ಇವತ್ತು ಒಯ್ಯೋ ಅಂತ ಇದ್ದಾಳೆ, ಅವಳೆಷ್ಟು ಇವತ್ತು ಬೇಜಾರು ಮಾಡ್ಕೊಂಡವಳೆ. ನೋಡಪ್ಪ ಇದೇನಪ್ಪ ನನ್ನ ಜೀವನ ಹಿಂಗಾಗ್ಬಿಡ್ತು ಅಂತೇಳಿ ಅವಳು ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ಗೊತ್ತೇ? ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ, ಇವನು ಅದಕ್ಕೆ ಹೊಣೆ ಆಗ್ತಾನೆ? ಅದೆಲ್ಲ ಏನು ತೀರ್ಮಾನ ಮಾಡ್ಕೊಂಡು ಕೊಡೋವರೆಗೂ ಇವನು ನೋಡು ಏನು ಮಾಡ್ತೀವಿ ಅಂತ ಕಂಪ್ಲೇಂಟ್ ಮಾಡ್ತೀನಿ ನಾನು. ಹಿಂಗಾದ್ರೆ ಸುಮ್ಮನೆ ಬಿಡಲ್ಲ ನಾನು, ಏನೋ ತಿಳ್ಕೊಬಿಟ್ಟವನಿ. ರೀ ಚೈತ್ರಮ್ಮ, ಅದೇನು ಸಮಾಧಾನದ ಮಾತಾಡು. ಇಲ್ಲ, ನನ್ನ ಗಂಡನ ಕರ್ಕೊಬತ್ತೀನಿ, ಅದೇನು ಮಾತಾಡ್ಲೇಳು, ನನ್ನ ಗಂಡಂತಾಗೆ ಮಾತಾಡಬೇಕು. ಕರ್ಕೊಂಬತ್ತೀನಿ ನಮ್ಮ ವರ್ಷನ ಹೋಗಿ ಇವಾಗ. ಕರ್ಕೊಂಬರ್ಲೇಳೆ ನೀ ಯಾರೇನೇ ಅದ್ರ ಕೆಮಲ್. ನಾವು ಹೇಳೋಷ್ಟು ಇದೈತೆ. ಮಗಳಿಗೆ ಬುದ್ಧಿ ಹೇಳ್ಬೇಕಪ್ಪ, ಅದು ಬಿಟ್ಟು ನೀನು ಬೈಯಕ್ಕೆ ಬಂದ್ರೆ ನೀನು ನನ್ನ ಬೈ ಬೇಡ ಅಂತ ಅನ್ನು. ಅವಳು ತೆಗಿಯಕ್ಕೆ ಅನ್ನಿಸ್ಕೊಂತೀನಿ, ನನ್ನ ಬೈ ಕುಡ್ದು ಅನ್ನು. ಅಲ್ಲ ಚೈತ್ರಮ್ಮ, ಸರಿಯಾಗಿ ಕೇಳ್ತಾಳೆ. ಇವರಿಬ್ರು ಇದೇ ಊರಾಗೆ ಇದ್ರೆ ನೋಡ್ಬಿಟ್ಟು ಅವಳಿಗೆ ಒಂಥರ ಬೇಜಾರು, ಏನಪ್ಪ ನನ್ನ ಮಗಳಿಗೆ ಹಿಂಗಾಯ್ತಲ್ಲ ಅಂತ ಬೇಜಾರಾಗುತ್ತೆ ಅವ್ರಿಗೆ. ಬೇಜಾರು ಮಾಡ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗುತ್ತಕ್ಕ? ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಇರಬಾರ್ದು. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇದ್ಕೊಂಡು ಅವ್ರಿಗೆ ಏನು ಬೇಕಾದ್ ಮಾಡ್ಕೊಂಡು ಹೋಗ್ತಾರಲ್ಲ ಅವರು. ಅವ್ರಿಗೇನು ಅನ್ಸಲ್ವ ಸ್ವಲ್ಪನಾದ್ರೂ? ಹೆಂಗೆ ಮಾತಾಡ್ತಾರೆ ಗೊತ್ತಾ? ಎಣ್ಣಿಸ್ಕೊಂಡಿರೋಳಿ ನನಗೆ ಗೊತ್ತು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಂತೆಂಥ ಮಾತುಗಳು ಕೇಳಿದ್ದೀನಿ ಇಂಥವ್ರತಾಗೆಲ್ಲ. ನಾನು ಅದಕ್ಕೆ ಇವಾಗ ಒಂಥರ ನಾನು ಮಂಡಿ ಆಗ್ಬಿಟ್ಟಿದ್ದೀನಿ. ಏನಂದ್ರೂ ನನಗೂ ಅದಕ್ಕೂ ಏನೋ ಸಂಬಂಧನೇ ಇಲ್ಲ ಥರ ಇದು ಮಾಡ್ತೀನಿ. ಹೇಳು, ನಾನು ಪ್ರವೇರ್ ಹಿಂಗೆ ಇರೋದು, ನಾನು ಪ್ರವೇರ್ ಜೊತೆಗೆ ಓಡಾಡ್ತೀವಿ, ಜೊತೆಗೆ ಇರ್ತೀವಿ. ಅದೇನು ಮಾಡ್ತಾರೆ ನೋಡೋಣ, ಮಾಡಲಿ ನೋಡೋಣ. ಅಷ್ಟೇ ಹೇಳೋದು, ನಾನು ಇನ್ನೇನು ಬೇರೆ ಹೇಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅತ್ತೆ ನನಗೆ ಬೈತಾ ಐತೆ.
ಹಂಗೆ ಹಿಂಗೆ ಅಂತೇಳಿ ಬೆಳಗ್ಗೆಯಿಂದ ನಮ್ಮ ಮನೆ ಮುಂದೆಲ್ಲ ಓಡಾಡ್ಕೊಂಡು ಬೈಕೊಂಡು ಓಡಾಡ್ತು. ಇವಾಗ ಯಾಕೆ ನಾನು ಯಾಕೆ ಹೆದರ್ಕೋಬೇಕು, ಒಳಗೆ ಯಾಕಿರ್ಬೇಕು ಅಂತೇಳಿ ನಾನು ಹೊರಗೆ ದಬಾಯಿಸಿ ಹೊರಗೆ ಬಂದೆ. ಅದಕ್ಕೆ ನನ್ನ ಮಾಮೂಗೆ ಕರ್ಕೊಬತ್ತೀನಿ ಹಂಗೆ ಹಿಂಗೆ ಅಂತ ಜೋರು ಮಾಡಿ ಹೋಗೈತಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.